ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಬ್ಲೌಸ್ನ ಯಾವುದೇ ರೀತಿ ಬಟ್ಟೆನ ವೇಸ್ಟ್ ಮಾಡದೇ ಇರೋ ಥರ ಕಟ್ಟಿಂಗ್ ಯಾವ ರೀತಿ ಮಾಡೋದು, ಹಾಗೆ ಸ್ಟಿಚಿಂಗ್ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಬ್ಲೌಸ್ ಲೆಂತ್ 40 ಇಂಚ್ ಚೆಸ್ಟ್ ಇದೆ. ಸೊ ಅದರದ್ದು 4 ಫೋಲ್ಡಿಂಗ್ ತೊಗೋಬೇಕು ನಾನೀಗ. ನಾನು ಚೆಸ್ಟ್ ಫೋಲ್ಡಿಂಗ್ ನಾನೀಗ ಇಲ್ಲಿ 12 ಇಂಚ್ ತೊಗೊಂಡಿದ್ದೀನಿ. ಅದರ ಅಷ್ಟು ಲೆಂತ್ನ ನಾನು ಮೆಜರ್ಮೆಂಟ್ ಮಾಡ್ಕೊಂಡು ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಪೂರ್ತಿ ಬ್ಲೌಸ್ ಲೆಂತ್ ಬಂದುಬಿಟ್ಟು ರೆಡಿ ಬಂದು 13 ಇಂಚ್ ಇದೆ. ಸೊ ನಾನು ಫ್ರಂಟು ಮತ್ತು ಬ್ಯಾಕ್ ಈ 4 ಫೋಲ್ಡಿಂಗ್ ಮಾಡಿ ತೊಗೊತೀನಿ. ಈ ಫಸ್ಟ್ ನಾನು 14 ಇಂಚ್ ಇದನ್ನು ಬ್ಯಾಕ್ ಲೆಂತ್ ಆಗಿ ತೊಗೊಂಡು ಇವಾಗ ಫೋಲ್ಡ್ ಮಾಡ್ತೀನಿ. ಸೊ ಫೋಲ್ಡ್ ಮಾಡಿದ್ಮೇಲೆ ಫ್ರಂಟು ನಾನು 13 ಇಂಚ್ ರೆಡಿ ಇದೆಯಲ್ವ ಬ್ಲೌಸು, ಸೊ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಫ್ರಂಟಲ್ಲಿ ನಾವು 2 ಇಂಚ್ ಮೆಜರ್ಮೆಂಟ್ ಯಾಕಂದ್ರೆ ನಾವು ಇದ್ರೆ ಬ್ಲೌಸ್ನ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ನಾವು ಮಾರ್ಕ್ ಹಾಕೋಬಹುದು. ಫ್ರಂಟ್ನ 2 ಇಂಚ್ ಆ ರೀತಿ ಆದರೂ ನೀವು ಮಾರ್ಕ್ ಹಾಕೋಬಹುದು. ಇಲ್ಲ ಪೂರ್ತಿಯಾಗಿ ನಾನು ಬ್ಲೌಸ್ನ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟೆ ಬ್ಲೌಸ್ನ ಮಾರ್ಕ್ ಮಾಡ್ತೀನಿ ಅಂತಂದರೆ ಆ ರೀತಿ ಕೂಡ ಬರುತ್ತೆ. ಇಲ್ಲಿ ಫ್ರಂಟ್ ಏನು ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಅಂತ ಹೇಳಿದ್ದೆ. ಬ್ಯಾಕ್ನ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ. ಫ್ರಂಟು ನಾವು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಅಂದರೆ ರೆಡಿ 13 ಇಂಚ್ ಇರೋದ್ರಿಂದ ಇಲ್ಲಿ ನಾನು 15 ಇಂಚ್ ಫ್ರಂಟ್ ತೊಗೊಂಡಿದ್ದೀನಿ ಲೆಂತು, ಬ್ಯಾಕು 14 ಇಂಚ್ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಾನು ಇದರಲ್ಲಿ ಕ್ರಾಸ್ ಪಟ್ಟಿ ತೆಗೆಯೋದ್ರಿಂದ. ಸೊ ಇವಾಗ ನಾನು ಶೋಲ್ಡರ್ ಬಂದುಬಿಟ್ಟು 5.5 ಇಂಚನ್ನು ತೊಗೊಂಡಿದ್ದೀನಿ. ಯಾಕಂದರೆ ಈ ಆಲ್ಮೋಸ್ಟ್ ಆಲ್ ನಾವು ಈ 40 ಇಂಚ್ ಒಳಗೆಲ್ಲ ಸ್ವಲ್ಪ 5.5 5.75 6 ಇಷ್ಟರೊಳಗೆ ತೊಗೋಬೇಕು ನಾವು, ಅಂದರೆ ಕರೆಕ್ಟ್ ಆಗುತ್ತೆ. 5.5 ಶೋಲ್ಡರ್ ತೊಗೊಂಡ್ರೆ 5.5 ಆರ್ಮೋಲ್ ಇದೆ. ಸ್ವಲ್ಪ ದಪ್ಪ ಇರೋರಿಗೆ ಸ್ವಲ್ಪ ಜಾಸ್ತಿ ಬರ್ಬೋದು. ಸೊ ನಾನಿಲ್ಲಿ ಆರ್ಮೋಲ್ ಕೂಡ 5.5 ತೊಗೊಂಡಿದ್ದೀನಿ. ಅವ್ರಿಗೆ ಸರಿ ಹೊಂದೈತೆ. ಅವ್ರ ಬ್ಲೌಸ್ ಮೆಜರ್ಮೆಂಟ್ ಕೂಡ ಅಷ್ಟೇ ಇರೋದ್ರಿಂದ. ಚೆಸ್ಟ್ ಬಂದುಬಿಟ್ಟು 10 ಇಂಚು ಎಕ್ಸ್ಟ್ರಾ 2 ಇಂಚ್ ತೊಗೊಂಡಿದ್ದೀನಿ. ವೆಸ್ಟ್ ಬಂದುಬಿಟ್ಟು 9 ಇಂಚ್, ಅದು ಪ್ಲಸ್ 2 ಇಂಚ್ ತೊಗೊಂಡು ಒಂದು ಮಾರ್ಕ್ ಹಾಕ್ಕೋಬೇಕು. ಆ್ಯಕ್ಚುಲಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಕ್ಸ್ಟ್ರಾ ಬಂದುಬಿಟ್ಟು ಕೆಲವು ಕಡೆ ಕ್ರಾಸಾಗಿ ಕಟ್ ಮಾಡ್ಕೊತಾರೆ. ಬಟ್ ನಾನಿಲ್ಲಿ ಜಸ್ಟ್ ಮಾರ್ಕಿಂಗ್ ಮಾಡಿಕೊಂಡು ಬಟ್ ಕ್ರಾಸಾಗಿ ಕಟ್ ಮಾಡಲ್ಲ. ಯಾಕೆಂದರೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಅದರಲ್ಲೇ ಇರುತ್ತೆ ಅಂದ್ಬಿಟ್ಟು ನಾನು ಯಾವುದೇ ಥರ ಆ ರೀತಿ ಕಟ್ ಮಾಡೋಕ್ಕೆ ಹೋಗಂಗಿಲ್ಲ. ನೆಕ್ಸ್ಟ್ ಇಲ್ಲಿ ನೆಕ್ ಬಿಡ್ತು 2.5 ಇಂಚ್ ತೊಗೊಂಡಿದ್ದೀನಿ. ಕೆಲವರು 2 ಇಂಚ್ ತೊಗೊತಾರೆ. ನಮಗೆ ಜಾಸ್ತಿ ಬಟ್ಟೆ ಬೇಕು ಅನ್ನೋರು 1.5 ಇಂಚ್ ತೊಗೊತಾರೆ. ನಾನು ಆಲ್ಮೋಸ್ಟ್ ಆಲ್ ಎಲ್ರಿಗೂ ತೊಗೊಳ್ಳೋದಂದರೆ 2.5 ಇಂಚನ್ನೇ ತೊಗೊತೀನಿ. ಹಾಗಾಗಿ ಎಲ್ರಿಗೂ ಎಲ್ಲ ಮೆಜರ್ಮೆಂಟ್ವರೆಗೂ 2.5 ಇಂಚ್ ಕರೆಕ್ಟ್ ಆಗುತ್ತೆ. ಇಲ್ಲ ನಮ್ಗೆ ಜಾಸ್ತಿ ಪಟ್ಟಿ ಬೇಕು ಅಂದರೆ ನೀವು 2 ಇಂಚು ಅಥವಾ 1.5 ಇಂಚ್ ತೊಗೋಬೋದು. ಫ್ರಂಟ್ ಲೆಂತ್ ಬಂದುಬಿಟ್ಟು 6 ಇಂಚಸ್ ತೊಗೊಂಡಿದ್ದೆ ನಾನು ಉದ್ದನ. ಅಗಲ 2.5 ಇಂಚು, ಉದ್ದ ಬಂದುಬಿಟ್ಟು 6 ಇಂಚು ತೊಗೊಂಡಿದ್ದೀನಿ. ಇಲ್ಲಿ ನಾವು ಕ್ರಾಸ್ ಪಟ್ಟಿ ಕಟ್ ಮಾಡೋಕ್ಕೆ ನಮ್ಮದು ಅಂದರೆ ಫೋಲ್ಡಿಂಗ್ ಸೈಡು 3.5 ಇಂಚ್ ಅಷ್ಟು ಲೆಂತನ್ನ ತೊಗೊಂಡಿದ್ದೆ ಕ್ರಾಸ್ ಪಟ್ಟಿಗೆ. ನೆಕ್ಸ್ಟ್ ಅದರ ಆಪೋಸಿಟಲ್ಲಿ 2.5 ಇಂಚ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಡಯಾಗ್ರಾಮ್ನ ಎಷ್ಟು ಇಂಚಸ್ ತೊಗೋಬೇಕು ಅಂತಂದು. ಸೊ ಫಸ್ಟ್ ಇಲ್ಲಿ ನಮ್ಮ ಫೋಲ್ಡಿಂಗ್ ಸೈಡ್ 3.5 ಇಂಚ್ ತೊಗೊಂಡ್ರೆ ಆ ಕಡೆಗೆ 2.5 ಇಂಚ್ ಅಂದರೆ 1 ಇಂಚ್ ಡಿಫ್ರೆನ್ಸ್ ಬರುತ್ತೆ. ಅಷ್ಟು ತೊಗೊಂಡು ನಾವು ಕ್ರಾಸ್ ಪಟ್ಟಿ ಯಾವ ಶೇಪ್ ಇರುತ್ತಲ್ಲ ಆ ಶೇಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ನಾನು ಟಕ್ಸಿಗೆಲ್ಲ ಸಿಂಬಲ್ ಹಾಕ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಾವು ಆರ್ಮೋಲ್ ಶೇಪ್ನ ತಗೊಳ್ತಾ ಇದ್ದೀನಿ. ಬ್ಯಾಕು ಮತ್ತು ಫ್ರಂಟು ಆರ್ಮೋಲ್ ಶೇಪ್ ತಗೊಂಡ ನಂತರ ಆಮೇಲೆ ನಾವು ನೆಕ್ ಕೂಡ ನಿಮ್ಗೆ ರೌಂಡ್ ಬೇಕಂದರೆ ರೌಂಡು, ಇಲ್ಲಾಂದರೆ ನಿಮ್ಗೆ ಯಾವ ಡಿಸೈನ್ ಬೇಕು ಅಂತಂದರೆ ಡಿಸೈನ್ ಇಟ್ಕೊಳ್ಳಿ. ಬಟ್ ನಾನು ಇಲ್ಲಿ ಯಾವುದೇ ಥರ ಡಿಸೈನ್ ಕೊಟ್ಟು ರೌಂಡ್ ಕೊಟ್ಟಿದ್ದೀನಿ. ಇಲ್ಲಿ ಕ್ರಾಸ್ ಪಟ್ಟಿಗೆ ನಾನು 4 ಇಂಚ್ ಉದ್ದ ತೊಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು 2 ಇಂಚ್. ಆ ಕಡೆ ಈ ಕಡೆ 1 ಇಂಚ್ ನಾವು ಟಕ್ಸ್ ಹಿಡ್ಕೋಬೇಕಾಗುತ್ತೆ. ಹಾಗಾಗಿ ಈಗ 4 ಕಡೆ ಟಕ್ಸ್ನ ಹಿಡ್ಕೊತಾ ಇದ್ದೀನಿ. ನಿಮಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಯಾವ್ಯಾವ ಕಡೆ ಎಷ್ಟೆಷ್ಟು ಇಂಚನ್ನು ತೊಗೋಬೇಕಂತಂದು. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಒಂದು ಸಾರಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋ ನೋಡಿ, ಖಂಡಿತ ಅರ್ಥ ಆಗುತ್ತೆ. ನಾನು ಟೇಪ್ ಮೆಜರ್ಮೆಂಟ್ ಯಾವ ರೀತಿ ತೊಗೊಂಡಿದ್ದೀನಿ ಅಂತಂದು. ಈ ರೀತಿ ನಾನು ಎಲ್ಲ ಸ್ಕೇಲ್ ಮುಖಾಂತರ ಟಕ್ಸ್ ಎಲ್ಲೆಲ್ಲಿ ಹಿಡಿಬೇಕು ಆ ರೀತಿ ಹಾಕ್ಕೊಂಬಿಟ್ರೆ ನಮ್ದು ಯಾವುದೇ ರೀತಿ ಕನ್ಫ್ಯೂಷನ್ ಇರೋಂಗಿಲ್ಲ. ಈ ಫಸ್ಟ್ ಬಿಗಿನರ್ಸ್ಗೆ ಏನಾಗುತ್ತೆ ಅಂದರೆ ಡೌಟ್ ಬರೋದು ಈ ಟಕ್ಸ್ ಹಿಡಿಯೋದ್ರಲ್ಲಿ. ಇದು ಕರೆಕ್ಟಾಗಿ ಬರಬೇಕು, ಮೇನ್ ಇಂಪಾರ್ಟೆಂಟ್.
ಸೊ ಇದು ಫ್ರಂಟ್ ಪಾರ್ಟು ಪೂರ್ತಿಯಾಗಿ ಡ್ರಾಫ್ಟಿಂಗ್ ಆಯಿತು. ಇವಾಗ ಇದನ್ನೆಲ್ಲ ಪೂರ್ತಿಯಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡೋಕ್ಕಿಂತ ಹುಷಾರು, ಯಾಕಂದರೆ ನಾವು ಫ್ರಂಟ್ ಕಟ್ ಮಾಡೋಕ್ಕೋಗಿ ಬ್ಯಾಕ್ ಕೂಡ ಕಟ್ ಮಾಡ್ತೀವಿ ಅಂತಂದು ಕೆಲವರು ಸಪ್ರೇಟಾಗಿ ಕಟ್ ಮಾಡ್ಕೊಂಡ್ಬಿಡ್ತಾರೆ, ಫ್ರಂಟ್ ಬೇರೆ ಬ್ಯಾಕ್ ಬೇರೆ. ಬಟ್ ಆ ರೀತಿ ಮಾಡೋದ್ರಿಂದ ಕಮ್ಮಿ ಬಟ್ಟೆ ಬಂದಾಗ ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ, ಯಾಕಂದರೆ ಯಾವುದೇ ಥರ ಬಟ್ಟೆ ಇರಲ್ಲಲ್ವ. ಬಟ್ಟೆ ನಮಗೆ ನೆಕ್ಸ್ಟ್ ಏನು ಬೇಕಾಗುತ್ತೆ, ಸ್ಲೀವ್ಸಿಗೆ ಸ್ವಲ್ಪ ಕಡಿಮೆ ಬರ್ಬೋದು ಬಟ್ಟೆ, ಆಮೇಲೆ ಕ್ರಾಸ್ ಪಟ್ಟಿ ಕಡಿಮೆ ಬರುತ್ತೆ, ಆಮೇಲೆ ಬ್ಯಾಕ್ ನಾವು ಇದನ್ನು ತಗೊತೀವಿ ಪೈಪಿಂಗಿಗೆ ಬಟ್ಟೆ ಕಡಿಮೆ ಬರುತ್ತೆ. ಸೊ ಹಿಂಗಾದಾಗ ಏನಾಗುತ್ತೆ ಅಂತಂದರೆ ಈ ಥರ 4 ಫೋಲ್ಡಿಂಗ್ ಹಾಕಿ ಕಟ್ ಮಾಡೋದ್ರಿಂದ ಯಾವುದೇ ಥರ ನಮಗೆ ಬಟ್ಟೆ ಕಮ್ಮಿ ಬಂದರೂ ಕೂಡ ನಾವು ಮ್ಯಾನೇಜ್ ಮಾಡ್ಬೋದು. ಇಲ್ಲಿ ನಾನು ಪೂರ್ತಿಯಾಗಿ ಬ್ಯಾಕ್ನ ಎಷ್ಟು ಬೇಕು ಅಂತಂದರೆ ಬ್ಯಾಕ್ ನೆಕ್ ನಾನು 7 ಇಂಚಸ್ ತೊಗೊಂಡಿದ್ದೀನಿ. ಮೇಲ್ಗಡೆ ವಿಡ್ತ್ ನಾನು 2.5 ಇಂಚ್ ತೊಗೊಂಡ್ರೆ, ಕೆಳಗಡೆ 3 ಇಂಚಸ್ ತೊಗೊಂಡಿದ್ದೀನಿ. ಆಮೇಲೆ ಇದನ್ನು 2 ಕಡೆ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದು ಸ್ವಲ್ಪ ಬಟ್ಟೆ ಕಡಿಮೆ ಇರೋದ್ರಿಂದ ನನಗೆ ಈ ಬ್ಯಾಕು ಪೈಪಿಂಗಿಗೆ ಬೇಕು, ಆಮೇಲೆ ಬಟನ್ ಪಟ್ಟಿ, ಆಮೇಲೆ ಕಾಜಾ ಪಟ್ಟಿಗೂ ಈ ಬಟ್ಟೆ ಬೇಕು. ಸೊ ಮತ್ತು ಬ್ಯಾಕು ಅದು ಕೂಡ 2.5 ಇಂಚ್ 3 ಇಂಚ್ ಬಟ್ಟೆ ಬೇಕಿರೋದ್ರಿಂದ ಸೊ ಇದೆಲ್ಲ ಸಾಕಾಗಲ್ಲ ಅಂತ ಈ ರೀತಿ ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಟ್ಟೆ ಸ್ವಲ್ಪ ಕಮ್ಮಿ ಬಂದರೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಸಿಗುತ್ತೆ. ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ತಗೊತಾ ಇದ್ದೀನಿ. ನಿಮಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶೋಲ್ಡರ್ ಜಾಯಿಂಟ್ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಇಲ್ಲ ನಂಗೆ ಬರೋಂಗಿಲ್ಲ ಅಂತಂದರೆ ಕಟ್ ಮಾಡ್ಕೋಬೋದು. ಸ್ವಲ್ಪ ನಾನು ಈಸಿ ವೇ ಆಗುತ್ತೆ ಅಂತ ಅಂದ್ಕೊಂಡು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ಶೋಲ್ಡರ್ನ. ಇಲ್ಲಿ ಅದಕ್ಕಿಂತ ಮುಂಚೆ ಬ್ಯಾಕ್ ನಾನು ಟಕ್ಸ್ ಹಾಕ್ಕೊತಾ ಇದ್ದೀನಿ. ಕೆಲವ್ರಿಗೆ 5 ಇಂಚ್ ಬರುತ್ತೆ, ಕೆಲವ್ರಿಗೆ 4 ಇಂಚ್ ಬರುತ್ತೆ, ಕೆಲವ್ರಿಗೆ 4.25 ಬರುತ್ತೆ. ನಾನಿಲ್ಲಿ 4 ಇಂಚು ಉದ್ದ ಮತ್ತು 4 ಇಂಚು ಅಗಲ ಇವೆರಡನ್ನು ಹಾಕ್ಕೊಂಡಿದ್ದೀನಿ ಬ್ಯಾಕ್ ಟಕ್ಸ್ಗೆ. ಸೊ ನಿಮಗೆ ಇಲ್ಲ ನಾನು ಶೋಲ್ಡರ್ ಕಟ್ಟಿಂಗ್ ಮಾಡ್ಕೊತೀನಿ ಕಟ್ಟಿಂಗ್ ಮಾಡ್ಕೋಬೋದು, ಇಲ್ಲ ಸಪ್ರೇಟ್ ಸ್ಟಿಚ್ ಮಾಡ್ಕೊತೀನಿ ಅಂದರೆ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಹಾಗೆ ಫ್ರಂಟ್ ಆರ್ಮೋಲ್ ಶೇಪ್ ಕೂಡ ತಗೋಬೇಕು, ಇದನ್ನು ಸಪ್ರೇಟ್ ಇಟ್ಕೊಂಡು ತಗೋಬೇಕು. ಇಲ್ಲಾಂದರೆ ಈ ಒಂದು ಮಿಸ್ಟೇಕ್ ಮಾಡ್ತಾರೆ ಅಂತಂದು ಎಲ್ಲರೂ ಕೂಡ ಸಪ್ರೇಟಾಗಿ ತೋರಿಸ್ತಾರೆ. ಬಟ್ ಏನಪ್ಪ ಅಂತಂದರೆ ಯಾವುದೇ ಥರ ನಮಗೆ ಬಟ್ಟೆ ವೇಸ್ಟ್ ಆಗದೆ ರೀತಿ ಕಟ್ ಮಾಡಬೇಕು, ನೀಟಾಗಿ ಸ್ಟಿಚ್ ಮಾಡಬೇಕಂದ್ರೆ ಈ ರೀತಿಯೂ ಕೂಡ ಮಾಡಿದರೆ ತುಂಬಾ ಈಸಿಯಾಗಿ ಬರುತ್ತೆ. ಒಂದು ಸಲ ಅಲ್ಲ 2 ಸಲ ನೀವು ನೋಡಿ ಗೊತ್ತಾಗುತ್ತೆ ನಿಮಗೆ. ಒಂದು ಸಲ ನಿಮಗೆ ಗೊತ್ತಾಗದೇ ಇದ್ದರೂ ಕೂಡ ಫಸ್ಟ್ ನೀವು ಬೇಕಾದ್ರೆ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ, ಆಮೇಲೆ ನೀವು ಬಟ್ಟೆ ಕಟ್ಟಿಂಗ್ ಮಾಡ್ಕೊಳ್ಳಿ, ಅಂದರೆ ಪರ್ಫೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡಾಗ ಕೆಳಗಡೆ ಉಳಿದಿರುವಂಥ ಬಟ್ಟೆಯಲ್ಲಿ ನಮಗೆ ಇದು ಕ್ರಾಸ್ ಪಟ್ಟಿ ಕೂಡ 4 ಪೀಸ್ ಬೇಕಲ್ಲ, 2 ಪೀಸ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ವಿ, ಇನ್ನೂ 2 ಪೀಸು ಕೆಳಗಡೆ ಉಳಿದಿರುವಂಥ ಬಟ್ಟೆನಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕ್ರಾಸ್ ಪಟ್ಟಿ ಒಟ್ಟು 4 ಕ್ರಾಸ್ ಪಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಫ್ರಂಟು ರೆಡಿ ಆಯಿತು, ಬ್ಯಾಕು ರೆಡಿ ಆಯಿತು, ಜೊತೆಗೆ ಕ್ರಾಸ್ ಪಟ್ಟಿ ಕೂಡ ರೆಡಿ ಆಯಿತು. ಇವಾಗ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಆಗಲಿ ಉಳಿದಿರುವಂಥ ಬಟ್ಟೆನ ಇವಾಗ ನಾನು ಸ್ಲೀವ್ಸ್ಗೆ ಯಾವ ರೀತಿ ಫೋಲ್ಡಿಂಗ್ ಮಾಡ್ತೀನಿ ನೋಡಿ. ಒಂದು ಸರ್ತಿ ಫೋಲ್ಡ್ ಮಾಡಿದೆ, ಈಗ ನೆಕ್ಸ್ಟ್ ಇನ್ನೊಂದು ಸರ್ತಿ ಅಂದರೆ 4 ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನನ್ನ ಕಡೆ ಬಂದುಬಿಟ್ಟು ಫೋಲ್ಡಿಂಗು, ಆಪೋಸಿಟ್ ಬಂದುಬಿಟ್ಟು ಓಪನ್ ಸೈಡ್ ಇಟ್ಕೋಬೇಕು. ಯಾವಾಗಲೂ ನಮ್ಮ ಸೈಡ್ ಫೋಲ್ಡಿಂಗ್ ಇಟ್ಕೋಬೇಕು. ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಬರಲಿಲ್ಲ ಅಂತಂದರೆ ಅವ್ರದ್ದು ಏನು ಕೊಟ್ಟಿರ್ತಾರಲ್ಲ ಅಳತೆನ ಅದನ್ನೇ ಇಟ್ಕೊಂಡ್ಬಿಟ್ಟು ಲೆಂತು ಮತ್ತು ಈ ಏನು ಕಂಗುಳು ಭಾಗ ಎಲ್ಲಿ ಬರುತ್ತೆ ಅಲ್ಲ ಜಾಯಿಂಟು ಅದನ್ನು ಮಾರ್ಕ್ ಹಾಕ್ಕೊಂಬಿಡಿ. ಇನ್ ಕೇಸ್ ನಿಮಗೆ ಬರಲಿಲ್ಲ ಸ್ಲೀವ್ಸ್ ಅಂತಂದರೆ. ಇಲ್ಲ ನಮಗೆ ಸ್ಲೀವ್ಸ್ ಬರುತ್ತೆ ಅಂತಂದರೆ ಇದು ಬಂದುಬಿಟ್ಟು ಅವರು ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದು ಅಸ್ತರ್ ಬ್ಲೌಸು, ನಾನಿಲ್ಲಿ ಹೊಲಿತಾ ಇರೋದು ಪ್ಲೇನ್ ಬ್ಲೌಸ್. ಸೊ ಅಸ್ತರ್ ಬ್ಲೌಸ್ಗೆ ನಾವು ಸ್ಲೀವ್ಸ್ಗೆ ಎಕ್ಸ್ಟ್ರಾ ಬಟ್ಟೆ ಜಸ್ಟ್ 1 ಇಂಚು ಬಿಡ್ತೀವಿ. ಬಟ್ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 2 ಇಂಚು ನಾನು ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ. ಸೊ ಅಲ್ಲಿ 7 ಇಂಚು ರೆಡಿ ಬ್ಲೌಸ್ ಇದೆ. ಇಲ್ಲಿ ನನಗೆ 2 ಅಂತಂದರೆ 9 ಪ್ಲಸ್ ½ ಇಂಚು ಇದಕ್ಕೆ ಹೋಗುತ್ತೆ
ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಒಟ್ಟು 9.5 ಇಂಚ್ ಅಥವಾ 10 ಇಂಚಸ್ ಇಟ್ಕೊಂಡಿದ್ದೀನಿ. ಆಮೇಲೆ 3.5 ನಾನು ಆರ್ಮೋಲ್ ಡೌನಿಂಗ್ ತೊಗೊತಾಯಿದ್ದೀನಿ. ತೊಗೊಂಡ್ಬಿಟ್ಟು ಆರ್ಮೋಲ್ ಲೂಸ್ ಕೆಳಗಡೆ ಲೂಸ್ 6 ತೊಗೊತಾ ಇದ್ದೀನಿ. ಸೊ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ನೀಟಾಗಿ ಕಟಿಂಗ್ ಮಾಡ್ಕೊಂಡಾನ. ಈ ಏನು ಶೇಪ್ ಇದೆಯಲ್ಲ ನೀಟಾಗಿ ಹಾಕ್ಕೊಳ್ಳಿ. ಈ ಸ್ಲೀವ್ಸ್ ಶೇಪನ್ನು ನೀಟಾಗಿ ಹಾಕಬೇಕು. ಇಲ್ಲ ಇನ್ ಕೇಸ್ ನಿಮಗೇನಾದರೂ ಸ್ಲೀವ್ಸ್ನ ಶೇಪ್ ಹಾಕ್ಕೊಳ್ಳೋಕೆ ಬರಲಿಲ್ಲ ಅಂದರೆ ಶೇಪರ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದಾ. ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಇದನ್ನ ಆಲ್ರೆಡಿ ಇವಾಗ ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ತಗೊಳ್ತಾ ಇದ್ದೀನಿ. ಸ್ಲೀವ್ಸ್ ಕೂಡ ರೆಡಿಯಾಗಿತ್ತು. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಪೈಪಿಂಗಿಗೆ ಕೂಡ ನಾವು ಇದರಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಮಗೆ ಹೊಲಿಯುವಾಗ ಪಟ ಅಂತ ಎಲ್ಲವೂ ಸಿಕ್ಬಿಡುತ್ತೆ, ಬೇಗ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡೋದ್ರಿಂದ ಪೂರ್ತಿಯಾಗಿ ಫಿಟ್ಟಿಂಗ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತಂದರೆ ಫ್ರಂಟು ಬ್ಯಾಕು ಸ್ಲೀವ್ಸು ಹಾಗೆ ಕ್ರಾಸ್ ಬಿಟ್ಟು ವಿತ್ ಇದ್ರ ಜೊತೆಗೆ ನಾನು ಬ್ಯಾಕ್ ಪೈಪಿಂಗ್ ಮಾಡಲಿಕ್ಕೆ ಕ್ರಾಸ್ ಆಗಿ ಕೂಡ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಶೋ ಮಾಡ್ತೀನಿ ನೋಡಿ ಇದು. ಆಮೇಲೆ ಸ್ಲೀವ್ಸ್ ನಮಗೆ ಸ್ವಲ್ಪ ಏನು ರೌಂಡ್ ಅಗಲ ಕಮ್ಮಿ ಇದೆ, ಅಂದರೆ 8 ಇಂಚು 8.5 ಇಂಚು ಸಿಕ್ಕಿದೆ ನಮಗೆ. ಸೊ ಇನ್ನೂ 1.5 ಇಂಚ್ ಮೇಲೆ ನಮಗೆ ಬೇಕು. ಅದಕ್ಕೂ ಕೂಡ ನಾವು ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾನು ಸ್ಟಿಚಿಂಗ್ ಏನಿರುತ್ತಲ್ಲ ಅದರಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತಂದ್ಬಿಟ್ಟು. ಇದೇನು ಎಕ್ಸ್ಟ್ರಾ ಉಳಿದಿದೆ ಎಲ್ಲ ನೆಕ್ಕಿನ ಪಾರ್ಟು, ಅದು ಬಂದುಬಿಟ್ಟು ನಮಗೆ ಕಾಜಾ ಪಟ್ಟಿ ಮತ್ತು ಬಟನ್ ಪಟ್ಟಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನಮಗೆ ಬ್ಯಾಕ್ ಪಟ್ಟಿ ನಾನು ಬಟ್ಟೆ ಸಾಲಿಲ್ಲ ಅಂದ್ಕೊಂಡು ಇವಾಗ ಸ್ಟಿಚಿಂಗ್ ವಿಡಿಯೋ ತೋರಿಸ್ತಿದ್ದೀನಿ. ಫಸ್ಟು ನಾನು ಬ್ಯಾಗ್ನ ರೆಡಿ ಮಾಡ್ಕೊತಿದ್ದೀನಿ. ಅದಕ್ಕೆ ಸಪ್ರೇಟಾಗಿ ನಾನು 2 ಅಥವಾ 2.5 ಇಂಚಿನ ಬಟ್ಟೆ ತೊಗೊಂಡಿದ್ದೀನಿ. ಜಸ್ಟ್ ಈಗ ಒಂದು ಸ್ಟಿಚ್ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಓಪನ್ ಮಾಡಿ ಒಂದು ಟಾಪ್ ಸ್ಟಿಚ್ ಹಾಕಿ ಅದನ್ನು ಫೋಲ್ಡ್ ಮಾಡಿ ಫಿನಿಶಿಂಗ್ ಕೊಟ್ಟು ಬ್ಯಾಕ್ 2 ಕಡೆ ನಾವು ಟಕ್ಸ್ ಹಿಡಿದ್ರೆ ಬ್ಯಾಕು ಪೂರ್ತಿಯಾಗಿ ನಮ್ಮದು ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ಬ್ಯಾಕ್ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ಅದರ ನಂತರ ಫ್ರಂಟ್ ಏನೇನು ಟಕ್ಸ್ ಕೊಟ್ಟಿದ್ದೀನಲ್ಲ ಅದನ್ನ 2 ಕಡೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನು ನಡು ಕಟ್ ಮಾಡಿಬಿಟ್ಟು ಎಲ್ಲ ಮಾರ್ಕಿಗೂ ಟಕ್ಸ್ನ ಹಿಡ್ಕೋಬೇಕು. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲ ವೀಡಿಯೋಲಿ ತೋರಿಸಿದ್ದೀನಿ. ಇವೆಲ್ಲ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಖಂಡಿತವಾಗಿ ನೋಡಿ.
ನೋಡಿದ್ರಲ್ವ ಸಿಂಪಲ್ ಹಂಗೆ ಯಾವ ರೀತಿ ಬ್ಲೌಸ್ ರೆಡಿ ಆಯಿತು ಅಂತ. ಬಿಗ್ನರ್ಸ್ ಕೂಡ ನೀವು ಯೂಟ್ಯೂಬ್ ಚಾನೆಲ್ ನೋಡಿನ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಬೋದು ವೇರೀಸು. ಅದೇ ಥರ ನಾನಿಲ್ಲಿ ಕಾಜು ಕೂಡ ಯಾವ ರೀತಿ ಮಾಡ್ತಿದ್ದೀನಿ ಅದನ್ನು ಕತ್ತರಿಯಿಂದ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಕಟ್ಟಿಂಗ್ ಆಗುತ್ತೆ. ಬಟ್ ಇದ್ರ ಮುಖಾಂತರ ಕಟ್ ಮಾಡೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಟಿಂಗ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಖಂಡಿತ ಹೆಲ್ಪ್ಫುಲ್ ಆಗ್ಬೋದು, ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ ಕೇಸ್ ಈ ಒಂದು ವಿಡಿಯೋದಲ್ಲಿ ಏನು ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಪೂರ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ವಾಚ್ ಮಾಡ್ತೀರಾ ನನ್ನ ವಿಡಿಯೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.